ನಮಸ್ಕಾರ ವೀಕ್ಷಕರೇ, ಭೀಮಾ ನಡೆ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ವರದಿಗಳು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲಿ ಶ್ರೀ ಶರಣನೂಲಿ ಚಂದಯ್ಯನವರ 919ನೇ ಜಯೋತ್ಸವವನ್ನು ಅದ್ದೂರಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಜಯೋತ್ಸವದ ಅಂಗವಾಗಿ ಆಗಮಿಸಿದ ಗಣ್ಯರು, ಮುಖಂಡರು ಹಾಗೂ ಸಮಾಜದ ಪ್ರಮುಖರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ವಾದ್ಯ ಕುಣಿತ ಹಾಗೂ ಗೊಂಬೆ ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಗಮನ ಸೆಳೆದವು. ಇದೇ ವೇಳೆ ಬೆಳ್ಳಿ ರಥೋತ್ಸವ ವಿಶೇಷ ಆಕರ್ಷಣೆಯಾಗಿತ್ತು. ಬೆಳ್ಳಿ ರಥದ ಮೇಲೆ ಶ್ರೀ ಶರಣನೂಲಿ ಚಂದಯ್ಯನವರ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಭಕ್ತರು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿ ಜಯಘೋಷ ಮೊಳಗಿಸಿದರು. ಕಾರ್ಯಕ್ರಮದಲ್ಲಿ ನಿಡಗುಂದಿ ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಸಂಗು ಬಳಗಾರ, ನಿಡಗುಂದಿ ಮುಖಂಡರಾದ ಸಂಗು ಕೆಂಬಾವಿ, ಪಟ್ಟಣ ಪಂಚಾಯತಿ ಸದಸ್ಯರಾದ ಹನುಮಂತ ಬೇವಿನಕಟ್ಟಿ, ಮಾಜಿ ಸೈನಿಕರಾದ ಶಿವಾಜಿ ಬಿ ಭಜಂತ್ರಿ ಹಾಗೂ ಡಿಎಸ್ಎಸ್ ಮುಖಂಡರಾದ ಸಿಂಧೂರ ಭೈರವಾಡಗಿ, ಕೆಂಚನಗೌಡ ಪಾಟೀಲ್, ಮಲ್ಲನಗೌಡ ಬಿರಾದಾರ್, ಚಂದ್ರವ್ವ ತೆಲಿಗಿ, ರಾಜು ಭಜಂತ್ರಿ, ಕಾಂಗ್ರೆಸ್ ಮುಖಂಡರು ಹಾಗೂ ಸಿದ್ಲಿಂಗಪ್ಪ ಬಿ ಭಜಂತ್ರಿ ಸೇರಿದಂತೆ ಹಲವು ಗಣ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಶ್ರೀ ಶರಣನೂಲಿ ಚಂದಯ್ಯನವರ ಜಯೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಜನರು ಪಾಲ್ಗೊಂಡು ಜಯೋತ್ಸವಕ್ಕೆ ಮೆರುಗು ತಂದರು. ಶ್ರೀ ನೂಲಿ ಚಂದಯ್ಯನವರ 919ನೇ ಪುಣ್ಯ ಜಯಂತಿಯನ್ನು ನಮ್ಮ ನಿಡಗುಂದಿ ಗ್ರಾಮದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಮಾಡಿದೆವು. ಇದರಲ್ಲಿ ತಾಯಂದಿರು, ಅಕ್ಕ ತಂಗಿಯರು ಅವರು ಕಳಸ ಮತ್ತು ಕುಂಭವನ್ನು ಹೊತ್ತುಕೊಂಡು ತಮ್ಮೆಲ್ಲ ಸಮಯಗಳನ್ನು ಈ ನೂಲಿ ಚಂದಯ್ಯನ ಮುತ್ಯಾನಿಗೋಸ್ಕರ ಅರ್ಪಣೆ ಮಾಡಿ ಇಲ್ಲಿವರೆಗೆ ಮೆರವಣಿಗೆ ಮಾಡಿ ನಮ್ಮನ್ನೆಲ್ಲ ಕರೆದರು. ಊರಿನ ಗುರು ಹಿರಿಯರು ತಮ್ಮ ಯಾವುದೇ ಭೇದ ಭಾವನೆ ಇಲ್ಲದೆ ನಮ್ಮ ನೂಲಿ ಚಂದಯ್ಯನವರ ಮುತ್ಯಾರ ಜಯಂತಿಯನ್ನು ಆಚರಣೆ ಮಾಡಲು ಎಲ್ಲರೂ ಒಗ್ಗಟ್ಟಾಗಿ ಬಂದು ನಮಗೆ ಅವರು ಒಗ್ಗಟ್ಟಾಗಿ ಈ ನೂಲಿ ಚಂದಯ್ಯ ಮುತ್ಯಾನವರ ಜಯಂತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟರು. ಅವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಿಜಾಪುರ ಜಿಲ್ಲೆಯ ಶಿವಣಗಿಯಲ್ಲಿ ಹುಟ್ಟಿದ ನೂಲಿ ಚಂದಯ್ಯನವರ ಈ ಜಯಂತಿಯನ್ನು ಇಡೀ ಬಿಜಾಪುರ ಜಿಲ್ಲೆಯು, ಇಡೀ ಕರ್ನಾಟಕವು ಒಳ್ಳೆಯ ರೀತಿಯಿಂದ ವಿಜೃಂಭಣೆಯಿಂದ ಆಚರಿಸುತ್ತದೆ. ಇದಕ್ಕಾಗಿ ಹೃದಯಪೂರ್ವಕವಾಗಿ ನಾವು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನಷ್ಟು ಸುದ್ದಿಗಳಿಗಾಗಿ ತಮ್ಮ ಭೀಮಾ ನಡೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.